Littering in public places is injurious to the environment. Hi, hello, namaskara. Welcome back to our channel Holiday Mania. ಇವತ್ತು ಡೇ 3 at Konkan Ganapati Pule. So ಇವತ್ತು ನಮ್ಮ ಪಯಣ ಯಾವ ಜಾಗಗಳ ಕಡೆಗೆ? Come on, let's check it out. Guys, good morning. It's a wonderful rainy morning at Ganapati Pule. ಈಗಷ್ಟೇ ರೆಡಿ ಆಗಿ ಹೊರಗಡೆ ಹೋಗ್ತಾ ಇದೀವಿ for some good breakfast. Hi. Hello. Manu, your outfit? Wow, beautiful. So today is date 17th ಅಲ್ಲ 17th August Sunday. ನೆನ್ನೆ ಅಷ್ಟೇ ಜನ್ಮಾಷ್ಟಮಿ ಮುಗಿಸ್ಕೊಂಡ್ವಿ. ಇಂಡಿಪೆಂಡೆನ್ಸ್ ಡೇ ಮೊನ್ನೆ ಮುಗೀತು ಆ್ಯಂಡ್ ನಾಳೆ Monday. So here we are in Konkan for 5 days, 15th to 22nd, 21st. ಬೆಳಿಗ್ಗೆಯಿಂದ ಸುರಿತಾ ಇರೋ ಮಳೆಗೆ ಇಡೀ ಪ್ರಾಪರ್ಟಿ ಹಸಿರಿನಲ್ಲಿ ಕಂಗೊಳಿಸ್ತಾ ಇದೆ. ಹಾಗೇನೆ ದ ಪ್ಲೇಸ್ ಲುಕ್ಸ್ ಸೋ ಪೀಸ್ಫುಲ್, ಬ್ಯೂಟಿಫುಲ್, ಗ್ರೀನ್, ಸಿರೀನ್. ಸೊ ನಮ್ಮ ಹೈಲಕ್ಸ್ ಅಲ್ಲಿ ನಿಂತಿದೆ. ಹೋಗಿ ಗಾಡಿಯೊಳಗೆ ಕೂತ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಮಳೆ ಶುರುವಾಗಿದೆ. ಮಾನ್ಸೂನ್ ಡ್ರೈವ್ ಶುರು ಆಗಲಿ. Hey guys, it's day 3 for us at Ratnagiri. So ಇವಾಗ ಇನ್ನೊಂದು ಕೋಸ್ಟಲ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಆಗಲೇ ಹೇಳಿದಾಗೇನೆ ದಿಸ್ ಕೋಕನ್ ಸೀರೀಸ್ ಇಸ್ ಕಂಪ್ಲೀಟ್ಲಿ ಯೂನಿಕ್ ಆ್ಯಂಡ್ ಸ್ಪೆಷಲ್. ಯಾಕೆಂದರೆ ಮಹಾರಾಷ್ಟ್ರದ ಕೋಸ್ಟಲ್ ಏರಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ರತ್ನಗಿರಿ ಪ್ರಾವಿನ್ಸ್ ಹಾಗೇನೆ ಮಾಲ್ವನ್ ಬಹುಶಃ ನಮಗೆ ಮಾಡೋಕ್ಕಾಗುತ್ತೋ ಇಲ್ವೋ. ಅಕಸ್ಮಾತ್ ಮಾಲ್ವನ್ ಈ ವರ್ಷ ಮಾಡಲಿಲ್ಲ ಅಂದರೂ ನೆಕ್ಸ್ಟ್ ಇಯರ್ ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಟ್ರೈ ಔಟ್ ಆನ್ ದ ರೂಟ್ಸ್ ಆಫ್ ಮಾಲ್ವನ್. ದಾರಿ ಉದ್ದಕ್ಕೂ ಮ್ಯಾಂಗೋ ಟ್ರೀಸ್ಗಳನ್ನ ನೋಡ್ತಾ ಇದ್ದೀರಾ. ರತ್ನಗಿರಿ ಇಸ್ ಫೇಮಸ್ ಫಾರ್ ಇಟ್ಸ್ ಮ್ಯಾಂಗೋ ಟ್ರೀಸ್. ದಾರಿ ಉದ್ದಕ್ಕೂ ಪ್ರತಿಯೊಂದು ಮನೆ ಮುಂದೆನೂ ಮಾವಿನ ಹಣ್ಣಿನ ಗಿಡ ಕಾಣಿಸ್ತಾ ಇದೆ. ಪ್ರತಿ ಸೈಟಲ್ಲೂ ಪ್ರತಿ ಫಾರ್ಮ್ ಅಲ್ಲೂ ಮಾವಿನ ಹಣ್ಣು ಕಾಣಿಸ್ತಾ ಇದೆ. ಐ ಮೀನ್ ಹಣ್ಣಲ್ಲ, ಮಾವಿನ ಗಿಡ. ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಜಡಿ ಮಳೆ ಸುರಿತಾ ಇದೆ. ಮಳೆ ನಿಲ್ಲೋ ಹೆಸರೇ ತಗೊಂತಾ ಇಲ್ಲ. ಆ್ಯಂಡ್ ವಿ ಆರ್ ಆನ್ ದ ಕೋಸ್ಟಲ್ ಏರಿಯಾ, ದ ಬೀಚ್ ರೋಡ್. ಈ ಪ್ರಕೃತಿಯ ಅದ್ಭುತವಾದ ಸುಂದರ ದೃಶ್ಯ ಕಾವ್ಯವನ್ನು ನೋಡ್ತಾ ಇದ್ರೆ ಎಂಥವರು ಕವಿ ಆಗೋಗ್ತಾರೆ. ಪ್ರಕೃತಿಯ ಮಡಿಲಿನಲ್ಲಿ ಮಗುವಾಗಿ ಈ ಅಲೆಗಳ ಸದ್ದನ್ನ ಆಲಿಸ್ತಾ ಆರಾಮಾಗಿ ಕೂತಿದ್ವಿ ಒಂದಷ್ಟೊತ್ತು. ಹೌಸ್ ದ ಜೋಶ್. ಇವ್ರು ಮಾತಾಡೋದಂತೂ ಒಂಚೂರು ಕೇಳಿಸಲ್ಲ ಪಾಪ. ನಿಮ್ಮೊಬ್ಬರಿಗೆ ಮೈಕ್ ಹಾಕ್ಸ್ಬೇಕಾಗತ್ತೆ. ನಿನ್ನೆ ನಾವೇನು ಆರೆವಾರೆ ಬೀಚ್ ತನಕ ಹೋಗಿದ್ವಿ. ಅದೇ ರೂಟಲ್ಲೇ ಇವತ್ತು ನಾವು ಮತ್ತೆ ಹೋಗ್ತಾ ಇರೋದು. ಸೊ ಸೇಮ್ ದೃಶ್ಯಗಳನ್ನೇ ರಿಪೀಟೆಡ್ ಆಗಿ ನೋಡ್ತಾ ಇದ್ದೀವಿ. ಆ್ಯಂಡ್ ವಾಟ್ ಮೋರ್ ಟು ಆಸ್ಕ್ ಫಾರ್. ಮಾನ್ಸೂನ್ ಡ್ರೈವ್ ಇಸ್ ಗೋಯಿಂಗ್ ಆಸಮ್. ಟ್ರಾಫಿಕ್ ಜಾಮ್. ಜಸ್ಟ್ ಟೇಕ್ ಅ ಲುಕ್ ಎಟ್ ದಿಸ್. ದಾರಿ ಉದ್ದಕ್ಕೂ ವಾಟರ್ ಫಾಲ್ಸ್ ಸ್ಟಾರ್ಟ್ ಆಗಿದೆ. ನಿನ್ನೆನೂ ನಾವು ಇದೇ ಬ್ರಿಡ್ಜ್ ಮೇಲೆ ಡ್ರೈವ್ ಮಾಡ್ಕೊಂಡು ಹೋಗಿದ್ವಿ. ಆ ಬೋಟ್ಸ್ಗಳನ್ನು ನೋಡಿದ್ವಿ. ಆ್ಯಂಡ್ ವಾವ್, ಲುಕ್ ಅಟ್ ದಿಸ್ ವ್ಯೂ. ವಾವ್, ನೀರಿನ ಮಧ್ಯದಲ್ಲಿ ಇರುವಂತಹ ಒಂದು ಟೆಂಪಲ್ ಎಷ್ಟು ಪಾಸಿಟಿವ್ ವೈಬ್ಸ್ನ ನೀಡ್ತಾ ಇದೆ ಈ ಜಾಗ. ನೋಡು, ಊರಿಂದೆಲ್ಲ ಮಳೆ ನೀರಲ್ಲಿ ಬಂದು ನೋಡಿ ಇಲ್ಲಿ ಈ ಕಡೆ ಸಮುದ್ರಕ್ಕೆ ಹೆಂಗ್ ಸೇರುತ್ತೆ ರೈಟ್ ಸೈಡ್. ಈ ಜಾಗ ಅಂತೂ ನನ್ನ ಮನ್ಸನ್ನ ಗೆದ್ಬಿಡ್ತು. ನೀರಿನ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ ನೋಡ್ತಾ ಇದ್ರೆ ಏನೋ ಪಾಸಿಟಿವ್ ವೈಬ್ಸ್. ಗೈಸ್, ಸೀರಿಯಸ್ಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಟು ವಾಟ್ ಮೈ ಬೇರ್ ಐಸ್ ಇಸ್ ಸೀಯಿಂಗ್. ಸೊ ದಿಸ್ ಇಸ್ ಕಾಶೇಲಿ. ಇಲ್ಲೇ ದೇವ್ಗಾಲಿ ಕಾಶೇಲಿ ಬೀಚ್ ಕೂಡ ಬರುವಂಥದ್ದು. ಸೊ ಬರೋವಾಗ ರಿಟರ್ನ್ ಜರ್ನಿನಲ್ಲಿ ವಿ ವಿಲ್ ವಿಸಿಟ್ ದ ಕಾಶೇಲಿ ಬೀಚ್. ಸೊ ದಿಸ್ ಇಸ್ ದ ಕಾಶೇಲಿ ಟೌನ್.
ದಾರಿಯಲ್ಲಿ ಒಂದು ಅದ್ಭುತವಾದಂತಹ ವಾಟರ್ ಫಾಲ್ಸ್ನ ಜಾಗ ಕಾಣಿಸ್ತು, ನಿಲ್ಲಿಸಿದ್ವಿ. ಜಸ್ಟ್ ಟೇಕ್ ಅ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಎಷ್ಟು ಸೀನಿಕ್ ಆಗಿದೆ. ಆ ಒಂದು ಫ್ರೇಮ್ ಒಳಗಡೆಯಿಂದ ವಾಟರ್ ಫಾಲ್ಸ್ನ ನೋಡೋದೇ ಚೆಂದ. ಆ್ಯಂಡ್ ದ ಎಂಟೈರ್ ಪ್ಲೇಸ್ ಇಸ್ ಸೋ ಪೀಸ್ಫುಲ್ ಆ್ಯಂಡ್ ಕಾಮ್. ಸ್ಟ್ರೆಚ್ನ ಅಬ್ಸರ್ವ್ ಮಾಡಿದ್ರೆ ದಾರಿ ಬದಿಗಳಲ್ಲಿ ಯೆಲ್ಲೋ ಅಂಡ್ ಪಿಂಕ್ ಫ್ಲವರ್ಸ್ ಕಾಣಿಸ್ತಾ ಹೋಗುತ್ತೆ. ಎಲ್ಲಾ ಕಡೆಗಳಲ್ಲೂ ಯೆಲ್ಲೋ ಅಂಡ್ ಪಿಂಕ್ ಫ್ಲವರ್ಸ್ ಕಾಣಿಸ್ತಾ ಇದೆ. ನಾನು ಬಾಯಲ್ಲಿ ಇದನ್ನ ಹೇಳಿ ವರ್ಣಿಸೋದಕ್ಕಿಂತ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನೀವು ಕೂಡ ಒಂದು ಒಳ್ಳೆ ಮಾನ್ಸೂನ್ ಡ್ರೈವ್ ನ ಮಾಡಬೇಕಾಗುತ್ತೆ. ಈ ತರ ಯೆಲ್ಲೋ ಅಂಡ್ ಪಿಂಕ್ ಫ್ಲವರ್ಸ್ ಗಳು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಲುಕ್ ವೇರ್ ವಿ ಹ್ಯಾವ್ ಲ್ಯಾಂಡೆಡ್ ಅಟ್. ಓ ಮೈ ಗಾಡ್, ದಿಸ್ ಪ್ಲೇಸ್ ಇಸ್ ಸೋ ಕ್ಯಾಪ್ಟಿವೇಟಿಂಗ್, ಬ್ಯೂಟಿಫುಲ್. ಸೊ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಕೂಡ ಹಾಕಿದ್ದಾರೆ. ತುಂತುರು ಮಳೆ ಬರ್ತಾನೆ ಇದೆ ಆ್ಯಂಡ್ ಎದುರುಗಡೆನೆ ಒಂದು ಮನೆ ಇದೆ. ಐ ವಾಸ್ ಜಸ್ಟ್ ಥಿಂಕಿಂಗ್, ಆ ಮನೆಯವ್ರು ಎಷ್ಟು ಲಕ್ಕಿ ಅಲ್ವಾ ಅಂತ. ವಾವ್, ವಾಟ್ ಇಸ್ ದಿಸ್ ಪ್ಲೇಸ್? ಪುಟ್ ಐಲ್ಯಾಂಡ್ಸ್ಗಳ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇಟ್ ಇಸ್ ಲುಕಿಂಗ್ ಸೋ ಪ್ರಿಟಿ ಬ್ಯೂಟಿಫುಲ್. Incredible India. Just take a look at the views, guys. ಮಾನ್ಸೂನು, ತುಂತುರು ಮಳೆ ಬರ್ತಾ ಇದೆ, ಸುತ್ತಲೂ ಹಚ್ಚ ಹಸಿರು, ಅಲ್ಲಲ್ಲಿ ಪುಟ್ ಐಲ್ಯಾಂಡ್ಸ್ ತರ ಫಾರ್ಮ್ ಆಗಿದೆ. ಮಧ್ಯದಲ್ಲಿ ಜನ ಬೋಟಿಂಗ್ ಹೋಗ್ತಾ ಇದ್ದಾರೆ. ಮೈ ಗಾಡ್, ಇಟ್ಸ್ ಗಿವಿಂಗ್ ಮೀ ಗೂಸ್ ಬಂಪ್ಸ್. ಅಲ್ಲಿ ಯಾರು ಫಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ಜಾಗನ ನೋಡ್ತಾ ಇದ್ರೆ ಭೂಮಿಯ ಮೇಲಿನ ಸ್ವರ್ಗ ಇದೆ ಅಲ್ವೇನ್ರಿ? ನಿಸರ್ಗದ ನಡುವೆ ಹರಿಯುವ ನೀರಿನ ಧಾರೆ, ಮನಸ್ಸು ತಣಿಸುವ ಸೊಬಗು ಸಾರೆ. ಜಲಪಾತದ ಸದ್ದಿಗೆ ಮನಸ್ಸು ಮಗುವಾಗಿದೆ, ಮಾತು ಕವನವಾಗಿದೆ. ಇಲ್ಲಿ ಒಂದು ರೆಡ್ ಕಲರ್ ಬಸ್ ಹೋಗ್ತಾ ಇದೆ. ಈ ಗ್ರೀನರಿ ಮಧ್ಯೆ ಹೋಗ್ತಾ ಇರೋ ಆ ಬಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಡ್ರೈವ್ ಅಲ್ಲಿ ಅದೆಷ್ಟು ನದಿಗಳನ್ನ, ಅದೆಷ್ಟು ಬ್ರಿಡ್ಜ್ಗಳನ್ನ ಕ್ರಾಸ್ ಮಾಡಿದೀವೋ ಲೆಕ್ಕಕ್ಕೆ ಇಲ್ಲ. ಮಹಾರಾಷ್ಟ್ರ ಮಾನ್ಸೂನ್ ಡ್ರೈವ್, ಯು ಆರ್ ಜಸ್ಟ್ ಸಿಂಪ್ಲಿ ಆಸಮ್. ಇಲ್ಲಿ ನೋಡಿ ಮತ್ತೆ ನದಿ ಇದೆ and we are going to drive through this river. ಗಣಪತಿ ಪುಲೆಯಿಂದ ಕುಂಕೇಶ್ವರ್ಗೆ ಹೋಗೋ ರೋಡು ಎಷ್ಟು ಸೀನಿಕ್ ಆಗಿದೆ ಅಂದ್ರೆ ಅಬ್ಬಬ್ಬಾ, ಪ್ರಕೃತಿಯ ಸೌಂದರ್ಯ ಅಂತೂ ಇಲ್ಲಿ ವಾವ್. ಸೊ ಫೈನಲಿ ಈಗ ನಾವು ಕುಂಕೇಶ್ವರ್ ದೇವಸ್ಥಾನಕ್ಕೆ ಬಂದು ತಲುಪಾಯ್ತು. ಮಳೆ ಬರ್ತಾನೆ ಇತ್ತು, ಜನ ಸ್ವಲ್ಪ ಕಮ್ಮಿ ಇದ್ರು ಅಂತ ಅನ್ನಿಸ್ತು ಮಳೆಯಿಂದಾಗಿ. ಬನ್ನಿ ಕುಂಕೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರೋಣ. ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ನಾವೆಲ್ಲ ಇಲ್ಲಿ ಕಲರ್ ಛತ್ರಿ ಹಿಡ್ಕೊಂಡಿದೀವಿ. ದೇವಸ್ಥಾನದ ಪ್ರಾಂಗಣ ಮತ್ತೆ ಇಲ್ಲಿನ ಆರ್ಕಿಟೆಕ್ಚರ್ ಎಷ್ಟು ಸುಂದರವಾಗಿತ್ತು ಗೊತ್ತಾ. ಈಗ ಕುಂಕೇಶ್ವರ್ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ಎಂಟ್ರೆನ್ಸ್ ನ ಎರಡೂ ಬದಿಗಳಲ್ಲಿ ಗಣಪತಿ ವಿಗ್ರಹ ಇದೆ. ಈ ಗರ್ಭಗುಡಿಲಿ ಶಿವಲಿಂಗು ಕಾಣಿಸ್ತು. ಬಹಳ ದಿವ್ಯವಾದ ಮಂದಿರ, ಭವ್ಯವಾದಂತಹ ಆರ್ಕಿಟೆಕ್ಚರ್. ಇಲ್ಲಿರುವಂತಹ ಶಿವಲಿಂಗುನ ನೋಡಿದ್ರೆ ಭಕ್ತಿ ಉಕ್ಕಿ ಬರುತ್ತೆ. ದೇವಸ್ಥಾನದ ಸುತ್ತಲೂ ನಾವು ಈ ಬೀಚ್ ನ ನೋಡಬಹುದು. ಕುಂಕೇಶ್ವರ್ ಬೀಚ್ ಅಂತ ಕೂಡ ಇದನ್ನ ಕರೀತಾರೆ. ಈಗಷ್ಟೇ ಕುಂಕೇಶ್ವರ್ ಸ್ವಾಮಿಯ ದರ್ಶನನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಈಗಷ್ಟೇ ಕುಂಕೇಶ್ವರ್ ಸ್ವಾಮಿಯ ದರ್ಶನ ಆಯಿತು, ಹಾಗೆ ಇಲ್ಲಿ ವಿಘ್ನೇಶ್ವರನ ದರ್ಶನ ಆಯಿತು. ಎಲ್ಲ ದರ್ಶನ ಮುಗಿಸ್ಕೊಂಡು ಬೀಚ್ನು ನೋಡಿದ್ವಿ. ಇಲ್ಲಿಂದನೇ ದೇವಸ್ಥಾನದಿಂದನೇ ಬೀಚ್ ಕೂಡ ಕಾಣಿಸುತ್ತೆ. ಈಗ ಮತ್ತೆ ಹೊರಡ್ತಾ ಇದ್ದೀವಿ, ನೋಡೋಣ ಆದರೆ ಬೀಚ್ ಹತ್ರ ಹೋಗೋಣ. ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಸೊ ನಮ್ಮ ನೆಕ್ಸ್ಟ್ ಜರ್ನಿ ಈಸ್ ಟುವರ್ಡ್ಸ್ ದೇವ್ಗಢ್. ಮಳೆ ಬರ್ತಾನೆ ಇದೆ. ನಾನಂತೂ ಆಗ್ಲಿಂದ ಪಿಂಕ್, ಲ್ಯಾವೆಂಡರ್, ಗ್ರೀನ್, ವಿಚ್ ಕಲರ್ ಯು ವಾಂಟ್ ಅಂತ ಚೂಸ್ ಮಾಡ್ಕೊಂಡು ಛತ್ರಿ ಬದಲಾಯಿಸ್ತಾ ಇದ್ದೀನಿ. ಐ ಆಮ್ ಎಂಜಾಯಿಂಗ್ ದಿಸ್. ಬದಲಾಯಿಸ್ತಿಲ್ಲ.
ಮುರಿದಾಕ್ತಾರೆ No, no, ಆಮೇಲೆ no. ನಮಗ್ ಕೊಟ್ಬಿಟ್ಟು ಇದು ಸರಿಯಾಗಿರೋದನ್ನ ತಗೊಳ್ಳೋದು ಆಮೇಲೆ ಅದನ್ನ ಮುರಿದಾಕೋದು. ಕುಂಕೇಶ್ವರ್ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. My God, just take a look at this Kunkeshwar beach. ಅಲೆಗಳಂತೂ ಸಖತ್ ಮ್ಯಾಸಿವ್ ಆಗಿದೆ. ಸೊ ದೇವಸ್ಥಾನದ ಪಕ್ಕದಲ್ಲೇನೆ ಕುಂಕೇಶ್ವರ್ ಬೀಚ್ ಇದೆ. ರೋಡ್ ಜಸ್ಟ್ ಒಂದು ರೌಂಡ್ ತಗೊಂಡು ಪಕ್ಕದಲ್ಲಿ ಬಂದ್ರೆ ದ ರೋಡ್ ಟೇಕ್ಸ್ ಯು ಟು ದ ಬೀಚ್. ಬೀಚ್ ಹತ್ರ ಗಾಡಿ ನಿಲ್ಲಿಸಿ ಹೈಲಕ್ಸ್ ಫೋಟೋ ಶೂಟ್ ಮಾಡೋದು ಮ್ಯಾಂಡೇಟ್ರಿ. ನಿಮಗೆ ಕುಂಕೇಶ್ವರ್ ದೇವಸ್ಥಾನ ಕಾಣಿಸ್ತಾ ಇದೆ ಅಂಡ್ ಇದು ಕುಂಕೇಶ್ವರ್ ಬೀಚ್. ಸೊ ಈಗ ದ ಮೋಸ್ಟ್ awaited part of this amazing monsoon drive. ಈಗ we are moving towards the famous Kunkeshwar Devgarh Road. ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಮೈ ಗಾಡ್, ವಾಟ್ ಇಸ್ ದಿಸ್ ಪ್ಲೇಸ್? ಮೈ ಗಾಡ್, ಇಸ್ ದಿಸ್ ಪ್ಲೇಸ್ ಇನ್ ರಿಯಲ್? ನಿಜವಾಗ್ಲೂ ಭೂಮಿ ಮೇಲಿನ ಸ್ವರ್ಗ ಅಂದ್ರೆ ಇದೆ ಅಲ್ವಾ? Holding the breath tight, we are driving through the most famous coastal belt, the Konkan Drive from Kunkeshwar towards Devgarh. What is heaven? I will tell you. This is heaven. This one is heaven. ಓಕೆ, ಸೊ ಈ ಜಾಗದಲ್ಲಿ ಹೈಲಕ್ಸ್ನ ವಿಡಿಯೋಗ್ರಫಿ ಮ್ಯಾಂಡೇಟ್ರಿ.